ಸೊ ನಾನು ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಚಟ್ಪಟ್ ಸಾಸಿವೆ ಹಾಕ್ತಾ ಇದ್ದೀನಿ. ಏನು ಹೇಳಿ? ಚಟ್ಪಟ್ ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆಯಿತಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ? ಚಟ್ಪಟ ಅಂತಿದೆ, ಅದಕ್ಕೆ ಇವಾಗ ನಾವು ಹಸಿಮೆಣಸು ಹಾಕೋಣ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಹಸಿಮೆಣಸು ಬೇಕು ಅಷ್ಟು ಹಾಕ್ಬೇಕು. ಹಸಿಮೆಣಸು ಹಾಕಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಿದ್ದೀನಿ. ಇದಕ್ಕೆ ಒಂದೇ ಸತಿ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ನಾನು ಇವಾಗ. ಚೆನ್ನಾಗಿ ಬೇಯುತ್ತೆ, ತರಕಾರಿಗೆಲ್ಲ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ನಾನು ಫುಲ್ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಇದರಲ್ಲೇ ಬೇಯಿಸ್ಕೊತೀನಿ ನಾನು, ಚೆನ್ನಾಗಿ ಬೇಯುತ್ತೆ. ಶುಂಠಿ ಹಾಕ್ತಿದ್ದೀನಿ ಇವಾಗ, ಬಿಟ್ಟು ಶುಂಠಿ. ಇದಕ್ಕೆ ಒಂದಿಷ್ಟು ಅರಿಶಿಣನ ಆ್ಯಡ್ ಮಾಡ್ತಾಯಿದ್ದೀನಿ, ಇಷ್ಟು ಟರ್ಮರಿಕ್ಕು ಮಿಕ್ಸ್ ಮಾಡಿ. ಇದಕ್ಕೆ ನಾನಿವಾಗ ಹೆಚ್ಕೊಂಡಿರುವಂಥ ಗ್ರೀನ್ ಲೀವ್ಸ್ ಅಂತಿರಲ್ಲ, ಏನು ಹೇಳ್ತೀರ ಇದಕ್ಕೆ? ಸಬ್ಬಸಿಗೆ ಸೊಪ್ಪು ಅಂತೀವಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇದು ಇವಾಗ ಚೆನ್ನಾಗಿ ಬಾಡಿದೆ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ. ನಾನು 1 ಲೋಟಕ್ಕೆ 3 ಲೋಟ ನೀರು ತೊಗೊಂಡಿದ್ದೀನಿ. ಆಯಿತಾ? 1 ಗ್ಲಾಸಿಗೆ 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದನ್ನು ಕುದಿಯಕ್ಕೆ ಬಿಟ್ಬಿಡಿ, ಹೈ ಫ್ಲೇಮಲ್ಲಿಟ್ಟು ಕುದಿಯಕ್ಕೆ ಬಿಡಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಿ ಟೇಸ್ಟ್ ನೋಡ್ಬೋದು. ನಿಮ್ಗೆ ಉಪ್ಪು ಏನಾದರೂ ಕಡಿಮೆ ಇತ್ತು ಅಥವಾ ಬೆಲ್ಲ ಏನಾದರೂ ಕಡಿಮೆ, ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾನು ತುರ್ಕೊಂಡಿರೋಂಥ ಕಾಯಿನ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಳ್ಳಿ. ನೀವು ಫ್ರೀ ಇದ್ದೀರಾ ಅಂತಂದರೆ ತಣ್ಣೀರೇ ಹಾಕಿ, ಇಲ್ಲ ಅರ್ಜೆಂಟಾಗಿ ಹಾಕಬೇಕು, ಬೇಗ ಮಾಡಬೇಕು ಅಂತಂದಾಗ ಸ್ವಲ್ಪ ಬಿಸಿ ಬಿಸಿ ನೀರೇ ಹಾಕಿಬಿಟ್ರೆ, ಹೇಗಿದ್ದರೂ ನೀವು ಫಸ್ಟ್ ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಸೊ ಹಾಗಾಗಿ ಬಿಸಿ ನೀರು ಹಾಕಿದರೂ ನಡೆಯುತ್ತೆ, ಬೇಗ ಆಗಿಬಿಡತ್ತೆ ಅವಾಗ. ನೋಡಿ ಚೆನ್ನಾಗಿ ಕೊದೀತಿದೆ ಇದಲ್ವಾ. ಈ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಹುರ್ಕೊಂಡಿರುವಂಥ ರವೆ ಈ ಥರ ಕೆಂಪು ಬಣ್ಣ ಬರಬೇಕು. ಹುರಿಬೇಕಾಗಿದ್ರೆ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಾಗೋದು. ಈ ರವೆನ ಅದಕ್ಕೆ ಆ್ಯಡ್ ಮಾಡಬೇಕು. ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಕೈ ಆಡಿಸ್ಕೊಬೇಕು. ನಾನು ವಿಡಿಯೋ ಒಂದು ಕೈಯಲ್ಲಿ ಮಾಡ್ಕೊತಿದ್ದೀನಿ, ಹಾಗಾಗಿ ಸ್ವಲ್ಪನೇ ಹಾಕ್ಕೊತ ಕೈಯಲ್ಲಿ ಆಡಿಸ್ಕೊತಿರ್ಬೇಕು. ಇದು ಚೆನ್ನಾಗಿ ಹುರಿದಿರೋದ್ರಿಂದ ತೊಂದರೆ ಇಲ್ಲ, ಕೂಡ್ಕೊಳುತ್ತೆ ಚೆನ್ನಾಗಿ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ ನಾನು ಇದರಲ್ಲಿ ಲಿಂಬೆಹಣ್ಣಿನ ರಸನ ಇಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ಲಿಂಬೆಹಣ್ಣಿನ ರಸನ ನಮಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಮಾಡಿದ್ರೆ ರುಚಿಕರವಾದಂತಹ ಉಪ್ಪಿಟ್ಟು ರೆಡಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬಿಡಬೇಕು ಸ್ವಲ್ಪ ಹೊತ್ತು, ಆವಾಗ ಸರಿಯಾದಂಥ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಟೈಮಲ್ಲಿ ಟೇಸ್ಟ್ ನೋಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈ ಲೋ ಫ್ಲೇಮಲ್ಲಿಟ್ಟು ಬಿಟ್ಟಿದ್ದೀನಿ. ಈ ಥರ ಗಟ್ಟಿಯಾಗಿದೆ. ಇನ್ನೊಂದು 2 ನಿಮಿಷ ಬಿಟ್ಟು ಒಂದು ತಟ್ಟೆನ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಟ್ರೆ ಉಪ್ಪಿಟ್ಟು ರೆಡಿ.